नाजरीन, फ्रीडम वॉइस उर्दू में आपका इस्तकबाल है। सरहदी ज़िला चामराजनगर में सिटी म्यूनसिपल के खिलाफ एसडीपीआई का एहतजाज। जी हाँ नाजरीन, सरहदी ज़िला चामराजनगर के सिटी म्यूनसिपल के खिलाफ एसडीपीआई के कारकुनों ने एहतजाज किया। शहर के मौलाना आज़ाद हॉस्टल गुंडलपेट रोड से होते हुए म्यूनसिपल दफ्तर पहुंचकर इंतज़ामिया के खिलाफ जमकर नारेबाजी की और इल्ज़ाम लगाया कि म्यूनसिपल दफ्तर में रिश्वतखोरी आम हो गई है। और उन्होंने ये भी कहा कि शहर में पानी की किल्लत, सफाई का नज़म अंजाम देने में म्यूनसिपल अफसरान नाकाम हैं। इस एहतजाज में अवाम और ख़ुसूसी तौर पर औरतों ने पानी और सफाई का मुतालिबा किया। म्यूनसिपल दफ्तर के आगे कूड़ा डालकर एहतजाज किया। बगैर पैसे के कोई काम म्यूनसिपल में नहीं होता, ऐसा इल्ज़ाम लगाया। ವರ್ಷಾದ್ರೂ ಬಸ್ಸಲ್ಲಿ ಕ್ಲೀನ್ ಮಾಡಲ್ಲ, ಯಾತಿಗೆ ಸರ್ ಸರ್ ಬಸ್ಸಲ್ಲಿ ಕ್ಲೀನ್ ಮಾಡಕ್ಕೆ ಒಂದ್ ವರ್ಷ ಬೆಳಗ್ಗೆ 7 ಗಂಟೆಗೆ 10 ಗಂಟೆ ಗಂಟ ಆ ಬೀದಿ ಮೂರನೇ ಬೀದಿಗೆ ಹೋಗಿ ನೀರು ಸರಿಯಾದ ರೀತಿಯಲ್ಲಿ ಬಿಡ್ತಾ ಇಲ್ಲ. ಅದೇ ಸ್ಟಾಫ್ಗಳು ಮನೆ ಮುಂದೆ ಗಲೀಜಾದ್ರೆ ಸುಮ್ನೆ ಇರ್ತಾರ? ಅವರಿರೋ ವಾಸ ಮಾಡೋ ಕಡೆ ಎಲ್ಲ ಕ್ಲೀನ್ ಆಗಿರ್ಬೇಕು, ಜನಸಾಮಾನ್ಯರದೆಲ್ಲ ಹಾಳಾಗೋಗ್ಬೇಕು. ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಆರೋಗ್ಯ ಕೆಟ್ಟೋಯ್ತದೆ. ಅದನ್ನ ಕ್ಲೀನ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು? ನಗರಸಭೆದು. ಇನ್ನೊಂದು ಅಂತ ಬೇಜವಾಬ್ದಾರಿ ಇರೋ ಅಧಿಕಾರಿಗಳು ಬೇಡ, ಜವಾಬ್ದಾರಿ ಇರೋಂತ ಅಧಿಕಾರಿಗಳು ಬೇಕು. ಚಾಮರಾಜನಗರ ನಗರಸಭೆ ಕಾರ್ಯಾಲಯದ ಮುಂದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷದ ವತಿಯಿಂದ ಈ ಒಂದು ಪ್ರತಿಭಟನಾ ಧರಣಿಯನ್ನು ಕೂತಿದ್ವಿ. ಎಲ್ಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಖುದ್ದಾಗಿ ಬಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವುದಿಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಅದರಲ್ಲಿ ಯಾವುದೇ ಗೊಂದಲ ಬೇಡ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು, ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಹಾಗಾದರೆ ಸಮಸ್ಯೆ ಏನು? ಈಗ ಆಲ್ರೆಡಿ ಖುದ್ದು ಕರ್ನಾಟಕ ಸರ್ಕಾರದ ವತಿಯಿಂದ ಪೌರಾಯುಕ್ತರಾದ ಪರಶುರಾಮ್ರವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಚಾಮರಾಜನಗರದಲ್ಲಿ ಕಸದ ವಿಲೇವಾರಿ ಸರಿಯಾಗಿ ನಡೀತಾ ಇಲ್ಲ, ಸಮರ್ಪಕವಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಖುದ್ದು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಯಾರು ಮಾಡಿರೋದು? ಸರ್ಕಾರ ನೋಟಿಸ್ ಇಶ್ಯೂ ಮಾಡಿರೋದು. ಇಂಥ ಅಧಿಕಾರಿಯನ್ನು ಹಿಡ್ಕೊಂಡು ನಾವು ಚಾಮರಾಜನಗರನ ಕಸದ ಮುಕ್ತ ವಾತಾವರಣ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಕೊಡಬೇಕು. ಅದೇ ರೀತಿ ಯಾವುದೇ ದಾಖಲೆಗಳಿರಲಿ, ಈ ಸತ್ತು ಕೇಳಿದ್ರು ಟೈಮ್ ಕೊಡಲ್ಲ, ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಯಾವುದಾದ್ರೂ ಸಹ ಯಾವುದೇ ಪ್ರಮಾಣ ಪತ್ರಗಳನ್ನು ಕೊಡಿ ಅಂತ ಕೇಳಿದರೆ ಅದನ್ನು ನಿರ್ದಿಷ್ಟ ಸಮಯದ ಒಳಗಡೆ ಕೊಡಲ್ಲ. ಮತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾವು ನೋಡಿದ್ದೀವಿ ಈಗಾಗಲೇ ಲೋಕಾಯುಕ್ತವರು ಅನೇಕ ಬಾರಿ ಚಾಮರಾಜನಗರ ನಗರಸಭಾ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಅನೇಕ ಅಧಿಕಾರಿಗಳನ್ನು ಖುದ್ದಾಗಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಹೋಗಿದ್ದಾರೆ. ಅಂದರೆ ಏನು ನಡೀತಾ ಇದೆ? ಚಾಮರಾಜನಗರ ನಗರಸಭಾ ಕಾರ್ಯಾಲಯದ ಒಳಗಡೆ ದುಡ್ಡಿನ ಕಾಂಚನ ನಡೀತಾ ಇದೆ. ಯಾರು ದುಡ್ಡು ಕೊಡ್ತಾರೆ ಅವ್ರ ಕೆಲಸ ಭಾಳ ಸುಗಮವಾಗಿ, ಭಾಳ ಆರಾಮವಾಗಿ, ಬಹಳ ಕಡಿಮೆ ಅವಧಿಯಲ್ಲಿ ಆಗ್ತಾ ಇದೆ. ಅದರ ಅರ್ಥ ಏನಂದ್ರು? ಪೈಸಾ ದೋ ಕಾಮ್ ಕರೋ. ಇದೇ ಚಾಮರಾಜನಗರ ನಗರಸಭೆಯಲ್ಲಿ ನಡೀತಾ ಇರೋದು. ಇದು ಅತ್ಯಂತ ಖಂಡನೀಯ. ಈ ದುರಾಡಳಿತವನ್ನು ಖಂಡಿಸಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನಾ ಧರಣಿಯನ್ನು ನಾವು ಕೂತಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕು, ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸಬೇಕು. ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ರೆ ಬರೀ ನೋಟಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ ನೋಟಿಸ್ ಕೊಡೋದು. ನೋಟಿಸ್ನ ಪ್ರಕಾರ ಅವ್ರ ಮೇಲೆ ಕ್ರಮ ಆಗಬೇಕು. ಬರೀ ನೋಟಿಸ್ ಕೊಟ್ಬಿಟ್ಟು ಪೇಪರ್ ನೀವು ಖರ್ಚು ಮಾಡಿಬಿಡಿ, ಕ್ರಮ ಆಗಬೇಕು. ಯಾವ ಅಧಿಕಾರಿಗಳು ಸರಿಯಾಗಿ ಜನಪರ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಪೌರಾಯುಕ್ತರಾಗಲಿ, ಹೆಲ್ತ್ ಸೆಕ್ಷನ್ ಆಗಲಿ, ಇಂಜಿನಿಯರಿಂಗ್ ಸೆಕ್ಷನ್ ಯಾರೇ ಇರಲಿ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ವಿ.